2020 ಸರ್ಕಾರದ ಬಳಿಕ ಮತ್ತೆ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಯೋಜನೆಗಳ ಅನುಷ್ಠಾನದ ವಿಷಯದಲ್ಲಿ ಯಾವುದೇ ಸಮುದಾಯ ಅಂತ ನೋಡಲಿಲ್ಲ, ಯಾವುದೇ ಜಾತಿ ಅಂತ ನೋಡಲಿಲ್ಲ. ಹಾಗಾಗಿ ಬಡತನದ ಜೊತೆಗೆ ಕೆಟ್ಟ ಚಟಗಳಿಂದ ಕಂಗೆಟ್ಟು ಹೋಗಿದ್ದ ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ಆಪತ್ ಬಾಂಧವರಾಗಿದ್ದರು. ಸಾರಾಯಿ ಬ್ಯಾನ್ ಮಾಡೋದ್ರ ಜೊತೆಗೆ ಲಾಟರಿಯನ್ನು ಕೂಡ ನಿಷೇಧಿಸಿದ್ರು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಕೃಷಿ ಸಾಲ ಬಡ್ಡಿ ಮನ್ನಾ ಮಾಡಿದ್ರು. ಅಷ್ಟೇ ಅಲ್ಲ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಅನ್ನೋ ಸ್ಕೀಮ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಸಮಾಜದ ಎಲ್ಲ ವರ್ಗಗಳ ಏಳಿಗೆಗೆ ಶ್ರಮಿಸಿದ ಕಾಯಕ ಯೋಗಿ, ಕಂಡ ಕನಸು ಈಡೇರಿಸಿದ ಸರದಾರ, ಕೆಲಸದಲ್ಲಿ ಕಸುಬುದಾರ. ಸಮ್ಮಿಶ್ರ ಸರ್ಕಾರದ ಆಡಳಿತ ಅಂದ್ರೆ ಅದಕ್ಕೆ ಅದರದ್ದೇ ಆದ ಇತಿಮಿತಿ ಮರ್ಜಿ ಇರಬೇಕಾಗುತ್ತೆ. ಜನರಿಗೆ ನೀಡಿದ್ದ ಎಲ್ಲ ಭರವಸೆ ಈಡೇರಿಕೆ ಸುಲಭವಲ್ಲ. ಇಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದು ಮಾತ್ರ ಅನನ್ಯ. ಹಣಕಾಸು ಸಚಿವರಾಗಿ ಬಿಎಸ್ ಯಡಿಯೂರಪ್ಪ ಅವರು ಜಾರಿಗೆ ತಂದ ರೈತ ಪರ ತಂದ 10 ಅನುವು ಕಾರ್ಯಕ್ರಮ ಜನ ಮೆಚ್ಚುವಂತದ್ದು. ಸಮಾಜದ ಎಲ್ಲಾ ವರ್ಗಗಳ ಸರ್ವೋತ್ತಮಕ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡ ಯೋಜನೆಗಳನ್ನು ಜಾರಿ ತಂದು ಜನಮನ ಗೆದ್ದರು. ಇಷ್ಟಾಗಿಯೂ ರಾಜಕೀಯ ಸ್ಥಿತ್ಯಾಂತರದ ಪರಿಣಾಮ ಸಮ್ಮಿಶ್ರ ಸರ್ಕಾರ ಕೊನೆಗೊಂಡು ಹೊಸದಾಗಿ ಜನಾದೇಶ ಪಡೆಯುವಂತಹ ಸನ್ನಿವೇಶ ನಿರ್ಮಾಣವಾಯಿತು. ಹಣಕಾಸು ಸಚಿವರಾಗಿ ನಡೆಸಿದ ಆಡಳಿತದ ಒಟ್ಟಾರೆ ಫಲಶ್ರುತಿಯಾಗಿ ಬಿಜೆಪಿ 2008ರಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಯಡಿಯೂರಪ್ಪ ಅವರು 2011ರವರೆಗೆ ರಾಜ್ಯದ ಒಟ್ಟಾರೆ ಅಭಿವೃದ್ಧಿಗೆ 16 ಬಗೆಯ ಕಾರ್ಯಕ್ರಮ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು. ರೈತರ ಕಷ್ಟವನ್ನು ಬಹಳ ಹತ್ತಿರದಿಂದ ನೋಡಿದ್ದ ಯಡಿಯೂರಪ್ಪ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸುವ ಮೂಲಕ ತಾವು ರೈತರ ಪರ ಅನ್ನೋದನ್ನು ಸಾಬೀತುಪಡಿಸಿದ್ದರು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ, ಮಹಿಳೆಯರ ಸಮಸ್ಯೆಗಳನ್ನ ಸಮಯ ಕೊಟ್ಟು ಆಸಕ್ತಿಯಿಂದ ಕೇಳಿ ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವರಷ್ಟು ವೇಗವಾಗಿ ಮತ್ತು ಅನುಕೂಲಕರವಾಗಿ ಮತ್ತೊಬ್ಬ ಸಿ ಎಂ ಅನ್ನು ಕರ್ನಾಟಕದಲ್ಲಿ ನಾನು ನೋಡಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಅಂತೇಳಿದರೆ ರೈತರ ಪರ, ಜನರ ಪರ, ದೀನದಲಿತರ ಪರ ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ಯಾವುದೇ ಅಡೆತಡೆಗಳಿಲ್ಲದೇ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ಬೋದು ಅಂಥೇಳಿ ನನಗನ್ಸುತ್ತೆ. ಸೊ ಹಾಗಾಗಿ ಅವರಿಗೆ ಆ ಥರದ ಒಂದು ಹೋರಾಟದ ಬದುಕು, ಪಕ್ಷವನ್ನು ಕೂಡ ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿದ್ದಾರೆ. 2 ಜನ MLA ಇದ್ದರು, ಅದರೊಳಗೆ ಅವರು ಒಬ್ಬರು MLA. ಆದರೆ ಅವರು ಮಾಡಿರ್ತಕ್ಕಂಥ ಹೋರಾಟ ಏನಿದೆ, ಅವರ ಪ್ರವಾಸ ಏನಿದೆ, ಒಂದು ಸ್ವಲ್ಪವನ್ನು ಆಯಾಸ ಪಡೆದೇನೆ, ಬೇಜಾರು ಮಾಡ್ಕೊಳ್ದೇನೆ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು. SC, ST, OBC ಮತ್ತು ಒಕ್ಕಲಿಗರು, ಲಿಂಗಾಯತರು ಎಲ್ಲ ಸಮುದಾಯದವ್ರನ್ನು ಕೂಡ ಕರ್ಕೊಂಡು ಬಂದು ಅವ್ರನ್ನ ನಾಯಕರನ್ನಾಗಿ ಮಾಡಿರ್ತಕ್ಕಂಥದ್ದು, MLAಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಸರ್ಕಾರವನ್ನು ರಚನೆ ಮಾಡುವಷ್ಟು ಶಾಸಕರನ್ನು ಗೆಲ್ಲಿಸಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಪ್ರಯತ್ನ ಒಂದು ಬಹಳ ದೊಡ್ಡ ಭಗೀರಥ ಪ್ರಯತ್ನ. ಹಾಗಾಗಿ ಅವ್ರಿಗೆ ಮಾಡ್ತಕ್ಕಂಥ ಸನ್ಮಾನ ಏನಿದೆ ಅದು ಅವ್ರಿಗೆ ಮಾಡ್ತಕ್ಕಂಥ ಸನ್ಮಾನ ಅಲ್ಲ, ನಮಗೆ ಮಾಡ್ಕೊಳ್ತಕ್ಕಂಥ ಸನ್ಮಾನ. ರಾಜ್ಯದಲ್ಲಿ ಸಾರಾಯಿ ಲಾಟರಿ ಬ್ಯಾನ್ ಮಾಡಿದ್ದೇ ಯಡಿಯೂರಪ್ಪ. ಲಕ್ಷಾಂತರ ಬಡ ಕುಟುಂಬಗಳಿಗೆ ನೆಮ್ಮದಿ ನೀಡಿದ ಜನನಾಯಕ. ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿದ್ದ ಹಾಗೂ ಬಡಜನರನ್ನು ಬೀದಿ ಬೀಳುವುದನ್ನು ತಪ್ಪಿಸಲು ಬಿಎಸ್ ಯಡಿಯೂರಪ್ಪ ಅಂದೇ ಮಹತ್ವದ ಹೆಜ್ಜೆ ಇಟ್ಟಿದ್ದರು. ಅದಕ್ಕಾಗಿ ಸಾರಾಯಿ ಮತ್ತು ಲಾಟರಿಯನ್ನು ರಾಜ್ಯದಲ್ಲಿ ನಿಷೇಧಿಸುವ ಮೂಲಕ ಐತಿಹಾಸಿಕ ತೀರ್ಮಾನ ಕೈಗೊಂಡವರು ಯಡಿಯೂರಪ್ಪ.